ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ಉಷಾ. ಉತ್ತರ ಪ್ರದೇಶದಲ್ಲಿ ನಿರ್ಮಾಣವಾಗಿರೋ ಅಯೋಧ್ಯೆಯ ರಾಮಲಲ್ಲಾ ರಾಮ ಮಂದಿರ ನಿರ್ಮಾಣ ಕಾರ್ಯ ಕಂಪ್ಲೀಟ್ ಆಗಿದೆ. ರಾಮಲಲ್ಲಾನ ದರ್ಶನ ಮಾಡೋಕೆ ಹೋದವರಿಗೆ ಇನ್ನೂ 6 ದೇವಾಲಯಗಳಲ್ಲಿ ವಿವಿಧ ದೇವರುಗಳ ದರ್ಶನವಾಗಲಿದೆ. ಈ ಬಗ್ಗೆ ಮಾಹಿತಿ ನೀಡಿರುವ ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಮುಖ್ಯಸ್ಥರು ಮಾಹಿತಿ ಕೊಟ್ಟಿದ್ದಾರೆ. ಶಿವ, ಗಣೇಶ, ಸೂರ್ಯ, ಹನುಮಾನ್, ಭಗವತಿ ಮತ್ತು ಅನ್ನಪೂರ್ಣ ದೇವಿಯೂ ಕೂಡ ಇನ್ಮುಂದೆ ರಾಮಲಲ್ಲಾನ ಜೊತೆ ದರ್ಶನ ಕೊಡಲಿದ್ದಾರೆ. ಅವೆಲ್ಲ ಮಂದಿರಗಳ ಮೇಲೆ ಧ್ವಜಸ್ತಂಭಗಳು ಮತ್ತು ಕಲಶಗಳನ್ನು ಅಳವಡಿಸಲಾಗಿದೆ. ಜೊತೆಗೆ ಸಪ್ತ ಮಂಟಪದ ನಿರ್ಮಾಣವನ್ನು ಮಾಡಲಾಗಿದೆ. ಇಲ್ಲಿ ಮಹರ್ಷಿ ವಾಲ್ಮೀಕಿ, ವಸಿಷ್ಠ, ವಿಶ್ವಾಮಿತ್ರ, ಅಗಸ್ತ್ಯ ನಿಷಾದರಾಜ, ಶಬರಿ ಮತ್ತು ಋಷಿಯ ಪತ್ನಿ ಅಹಲ್ಯೆಯನ್ನ ಚಿತ್ರಿಸುವ ಮಂಟಪಗಳು ಪೂರ್ಣಗೊಂಡಿದೆ. ಸಂತ ತುಳಸಿದಾಸರ ದೇವಾಲಯವೂ ಪೂರ್ಣಗೊಂಡಿದೆ. ರಣಹದ್ದು, ರಾಜ, ಜಟಾಯು ಮತ್ತು ಅಳಿಲನ್ನು ಸಹ ಸ್ಥಾಪಿಸಲಾಗಿದೆ. ರಸ್ತೆಗಳಿಗೆ ಕಲ್ಲುಗಳನ್ನು ಹಾಕೋದು ಮತ್ತು ನೆಲಗಟ್ಟಿ ಮಾಡೋದು, ವಾತಾವರಣ ಸುಂದರವಾಗಿಸುವುದು, ಹಸಿರೀಕರಣಗೊಳಿಸುವುದು ಮತ್ತು 10 ಎಕರೆ ಪಂಚವಟಿಯನ್ನು ನಿರ್ಮಿಸುವ ಕೆಲಸಗಳು ವೇಗವಾಗಿ ನಡೀತಾ ಇದೆ. ಅದು ಕೂಡ ಇನ್ನು ಸ್ವಲ್ಪ ದಿನದಲ್ಲೇ ಕಂಪ್ಲೀಟ್ ಆಗುತ್ತೆ. ಇದಲ್ಲದೆ 3.5 ಕಿಲೋಮೀಟರ್ ಗಡಿ ಗೋಡೆ, ಟ್ರಸ್ಟ್ ಕಚೇರಿ, ಅತಿಥಿ ಗೃಹ ಮತ್ತು ಸಭಾಂಗಣದ ನಿರ್ಮಾಣ ಕಾರ್ಯ ಕೂಡ ನಡೀತಾ ಇದೆ ಅಂತ ಟ್ರಸ್ಟ್ ಮಾಹಿತಿ ಕೊಟ್ಟಿದೆ. ಅಷ್ಟೇ ಅಲ್ಲ, ಭವ್ಯ ರಾಮ ಮಂದಿರದ ಗರ್ಭಗುಡಿಯ ಮೇಲೆ 22 ಅಡಿ ಉದ್ದದ ಕೇಸರಿ ಧ್ವಜವನ್ನು ಹಾರಿಸೋಕೆ ತೀರ್ಮಾನಿಸಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರು ರಾಮ ಮಂದಿರದ ಮೇಲ್ಭಾಗದಲ್ಲಿ ಧ್ವಜಾರೋಹಣ ನೆರವೇರಿಸಲಿದ್ದಾರೆ. ನವೆಂಬರ್ 25ರಂದು ಈ ಧ್ವಜಾರೋಹಣ ಕಾರ್ಯಕ್ರಮ ನಡೆಯಲಿದೆ. 191 ಅಡಿ ಎತ್ತರದ ರಾಮ ಮಂದಿರದ ಮೇಲ್ಭಾಗದಲ್ಲಿ 11 ಅಡಿ ಅಗಲ ಮತ್ತು 22 ಅಡಿ ಉದ್ದದ ತ್ರಿಕೋನಾಕಾರದ ಕೇಸರಿ ಧ್ವಜವನ್ನು ಹಾರಿಸೋಕೆ ನಿರ್ಧರಿಸಲಾಗಿದೆ. ಈ ಧ್ವಜವು ಸೂರ್ಯ, ಓಂ ಮತ್ತು ವಾಲ್ಮೀಕಿ ರಾಮಾಯಣದಲ್ಲಿ ಉಲ್ಲೇಖಿಸಲಾದ ಕೋವಿದರ್ ವೃಕ್ಷದ ಚಿಹ್ನೆಗಳನ್ನು ಒಳಗೊಂಡಿರುತ್ತೆ. ಇನ್ನು 5 ದಿನಗಳ ಕಾಲ ನಡೆಯುವ ಈ ಕಾರ್ಯಕ್ರಮ ನವೆಂಬರ್ 21ರಂದೇ ಪ್ರಾರಂಭವಾಗುತ್ತೆ. ಧ್ವಜಾರೋಹಣ ಸಮಾರಂಭದಲ್ಲಿ 10,000 ಜನರು ಭಾಗವಹಿಸಲಿದ್ದಾರೆ. ಧ್ವಜಾರೋಹಣ ಸಮಾರಂಭದಲ್ಲಿ ರಾಮ ಮಂದಿರ ಸೇರಿದಂತೆ ಎಲ್ಲ 8 ದೇವಾಲಯಗಳಲ್ಲಿ ವಿಶೇಷ ಪ್ರಾರ್ಥನೆಗಳು, ಹೋಮ, ಹವನಗಳು ಮತ್ತು ಇತರೆ ಆಚರಣೆಗಳನ್ನು ನಡೆಸಲಾಗುತ್ತೆ. ರಾಮನ ದೇಗುಲದ ಮೇಲೆ ನಿಲ್ಲುವ ಈ ಧ್ವಜವು ಬಿರುಗಾಳಿಯನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ರಾಮನ ದೇವಾಲಯದ ಮೇಲಿರುವ ಧ್ವಜಸ್ತಂಭವನ್ನು 360 ಡಿಗ್ರಿಗಳಷ್ಟು ತಿರುಗುವ ಬಾಲ್ ಬೇರಿಂಗ್ಗಳು ಕಂಟ್ರೋಲ್ ಮಾಡುತ್ತೆ. ಇದರಿಂದ ಧ್ವಜವು ಗಂಟೆಗೆ 60 ಕಿಲೋಮೀಟರ್ ವೇಗದಲ್ಲಿ ಗಾಳಿಯನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತೆ. ಅಲ್ಲದೆ ಧ್ವಜದ ಬಟ್ಟೆಯ ಗುಣಮಟ್ಟ ಮತ್ತು ಬಿರುಗಾಳಿಯನ್ನು ತಡೆದುಕೊಳ್ಳುವ ಸಾಮರ್ಥ್ಯವನ್ನು ಮೊದಲೇ ಪರೀಕ್ಷೆ ಮಾಡಲಾಗುತ್ತೆ. ಅದೇನೇ ಇರಲಿ, 2020ರಲ್ಲಿ ಆರಂಭವಾದ ಅಯೋಧ್ಯೆ ರಾಮ ಮಂದಿರ ನಿರ್ಮಾಣ ಕಾರ್ಯ 2025ಕ್ಕೆ ಮುಕ್ತಾಯವಾಗಿದೆ. ರಾಮಲಲ್ಲಾ ಪ್ರತಿಷ್ಠಾಪನೆ ದಿನ ಇದ್ದ ಸಂಭ್ರಮ ಮತ್ತೆ ಅಯೋಧ್ಯೆಯ ಭೂಮಿಯಲ್ಲಿ ಮರುಕಳಿಸೋಕೆ ಕೆಲ ದಿನಗಳಷ್ಟೇ ಬಾಕಿ ಇದೆ. ಕ್ಷಣ ಕ್ಷಣದ ಮಾಹಿತಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.